ವಿಶ್ವನಾಥ್ ಇರುವಂತದ್ದು ಸರ್, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ. ನಾನು ಪ್ರತಿಭಟನೆ ಕರೆ ಕೊಟ್ಟ ಬೆನ್ನಲ್ಲೇನೆ ಕೂಡ ಇಂದು ಕೂಡ ಏನು ಇದು ಒಂಥರ ಬಂಡ ಸರ್ಕಾರ. ಇದು ನಿರಂತರವಾಗಿ 2 ವರ್ಷಗಳಿಂದ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಲನ್ನು 3 ಸಲ ಮಾಡಿದ್ರು. ಡೀಸೆಲ್ ಈಗಾಗಲೇ ಒಂದ್ಸರಿ ಜಾಸ್ತಿ ಮಾಡವ್ರೆ, ಡೀಸೆಲ್ ಪೆಟ್ರೋಲು. ನಾವು ಇದರ ಮಧ್ಯದಲ್ಲಿ ಮೊನ್ನೆ ರಾಜ್ಯಾಧ್ಯಕ್ಷರು ನಾವೆಲ್ಲ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಭಾಳ ಬಂಡತನದಲ್ಲಿ ಮತ್ತೆ 2 ರೂಪಾಯಿಗಿಂತಲೂ ಜಾಸ್ತಿ ಡೀಸೆಲ್ ಬೆಲೆಯನ್ನು ಏರಿಸಿರ್ತಕ್ಕಂಥದ್ದು. ಅಂದರೆ ಜನಕ್ಕೂ ಕೂಡ ಇವ್ರು ಎದುರ್ತಾ ಇಲ್ಲ, ಯಾರಿಗೂ ಕೂಡ ಇವ್ರು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆ ಜನ ಖಂಡಿತವಾಗಿ ಕೂಡ ಅವರ ಒಂದು ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸಹನೆ ಮಿತಿಮೀರ್ತಾ ಇದೆ. ಯಾವ ರೀತಿ ಶಿಶುಪಾಲನೆಗೆ 100 ತಪ್ಪುಗಳನ್ನು ಮಾಡಿದಾಗ ಸಂಹಾರ ಆಯಿತೋ, ಈ ಥರ ಅನೇಕ ತಪ್ಪುಗಳನ್ನು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಜನನೇ ಸಂಹಾರ ಮಾಡ್ತಕ್ಕಂಥ ಕಾಲ ಬಂದಿದೆ. ಈಗ ಇನ್ನ 3 ವರ್ಷ ಅವ್ರ ಸರ್ಕಾರ ಇರುವಂತದ್ದು, ನೀವೇನೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ 3 ವರ್ಷ ಇರುತ್ತೆ. ಏನು ಇವಾಗ ಏನು ಯಾವಾಗ ಲಾಜಿಕ್ ಏನು ತಗೊಂಡು ಹೋಗ್ತೀವಿ? ಏನು ಹೇಳಿದೆ, ಸ್ಫೋಟ ಯಾವತ್ತು ಆಗ್ತದೆ ಗೊತ್ತಿಲ್ಲ. ಇವತ್ತು ನಾವು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಆದರೆ ಒಂದ್ಸರಿ ಇದು ಜನಾಂದೋಲನವಾಗಿ ಪರಿವರ್ತನೆ ಆಯಿತು ಅಂತಂದರೆ 3 ವರ್ಷ ಅಲ್ಲ, 3 ದಿನ ಕೂಡ ಇರೋಕ್ಕಲ್ಲ. ಬಾಂಗ್ಲಾದೇಶದಲ್ಲೇ ಜನ ಸ್ಫೋಟ ಆಕ್ರೋಶಕ್ಕೆ ಸರ್ಕಾರನೇ ಉರುಳೋಯ್ತು. ಇನ್ನು ಇದ್ಯಾವ ಲೆಕ್ಕ ಇರ್ತದೆ? ಅದು ಬಹುಶಃ ಇವರಿಗೆ ಅಂತಿಮ ಕಾಲ ಬಂದಿದೆ ಅಂತಕ್ಕಂಥ ಮಾತಾ ನೀವು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್ಕಾರ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ಸುತ್ತಾ? ಮಧ್ಯಂತರ ಚುನಾವಣೆ ಬರ್ತದೋ, ಸರ್ಕಾರ ಓಡೋಗ್ತದೋ ಗೊತ್ತಿಲ್ಲ. ಬಟ್ ಇದು ವಿಪರೀತ ಅಂತೂ ಆಗಿದೆ. ಜನಗಳ ಅಸಹನೆ ಕುದೀತಾ ಇದೆ. ಆ ಸ್ಫೋಟ ಯಾವತ್ತಾಗ್ತದೆ ಗೊತ್ತಿಲ್ಲ. ಭ್ರಷ್ಟಾಚಾರ ಏನನ್ಸುತ್ತೆ ಸರ್? ಭ್ರಷ್ಟಾಚಾರ ಅಂತಕ್ಕಂಥದ್ದು ಮಿತಿ ಮೀರೈತೆ. ಯಾವ್ದು ಒಳ್ಳೇದು ಮಾಡೋರು ಹೇಳ್ರಿ? ಎಲ್ಲ ಕೆಟ್ಟತನದಲ್ಲೇ ನಡೀತಾ ಇರಬೇಕಾದ್ರೆ ಜನ ನಿಧಾನವಾಗಿ ಆಕ್ರೋಶದ ಕಡೆ ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ಬರೀ 40% ಅಂತ ನಮ್ಮ ಮೇಲೆ ಏನು ಅಪಾದನೆ ಮಾಡಿ ಅಧಿಕಾರಕ್ಕೆ ಬಂದರು. ಇವರು 100 ಅಲ್ಲ, ಅದಕ್ಕಿಂತ ಜಾಸ್ತಿ ಮಾಡ್ತಾವ್ರೆ. ಅವರು ಕೆಲಸ ಮಾಡ್ತಾನೆ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ವಿಶ್ವನಾಥ್ ಇರುವಂತದ್ದು ಸರ್, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ. ನಾನು ಪ್ರತಿಭಟನೆ ಕರೆ ಕೊಟ್ಟ ಬೆನ್ನಲ್ಲೇನೆ ಕೂಡ ಇಂದು ಕೂಡ ಏನು ಇದು ಒಂಥರ ಬಂಡ ಸರ್ಕಾರ. ಇದು ನಿರಂತರವಾಗಿ 2 ವರ್ಷಗಳಿಂದ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಲನ್ನು 3 ಸಲ ಮಾಡಿದ್ರು. ಡೀಸೆಲ್ ಈಗಾಗಲೇ ಒಂದ್ಸರಿ ಜಾಸ್ತಿ ಮಾಡವ್ರೆ, ಡೀಸೆಲ್ ಪೆಟ್ರೋಲು. ನಾವು ಇದರ ಮಧ್ಯದಲ್ಲಿ ಮೊನ್ನೆ ರಾಜ್ಯಾಧ್ಯಕ್ಷರು ನಾವೆಲ್ಲ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಭಾಳ ಬಂಡತನದಲ್ಲಿ ಮತ್ತೆ 2 ರೂಪಾಯಿಗಿಂತಲೂ ಜಾಸ್ತಿ ಡೀಸೆಲ್ ಬೆಲೆಯನ್ನು ಏರಿಸಿರ್ತಕ್ಕಂಥದ್ದು. ಅಂದರೆ ಜನಕ್ಕೂ ಕೂಡ ಇವ್ರು ಎದುರ್ತಾ ಇಲ್ಲ, ಯಾರಿಗೂ ಕೂಡ ಇವ್ರು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆ ಜನ ಖಂಡಿತವಾಗಿ ಕೂಡ ಅವರ ಒಂದು ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸಹನೆ ಮಿತಿಮೀರ್ತಾ ಇದೆ. ಯಾವ ರೀತಿ ಶಿಶುಪಾಲನೆಗೆ 100 ತಪ್ಪುಗಳನ್ನು ಮಾಡಿದಾಗ ಸಂಹಾರ ಆಯಿತೋ, ಈ ಥರ ಅನೇಕ ತಪ್ಪುಗಳನ್ನು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಜನನೇ ಸಂಹಾರ ಮಾಡ್ತಕ್ಕಂಥ ಕಾಲ ಬಂದಿದೆ. ಈಗ ಇನ್ನ 3 ವರ್ಷ ಅವ್ರ ಸರ್ಕಾರ ಇರುವಂತದ್ದು, ನೀವೇನೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ 3 ವರ್ಷ ಇರುತ್ತೆ. ಏನು ಇವಾಗ ಏನು ಯಾವಾಗ ಲಾಜಿಕ್ ಏನು ತಗೊಂಡು ಹೋಗ್ತೀವಿ? ಏನು ಹೇಳಿದೆ, ಸ್ಫೋಟ ಯಾವತ್ತು ಆಗ್ತದೆ ಗೊತ್ತಿಲ್ಲ. ಇವತ್ತು ನಾವು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಆದರೆ ಒಂದ್ಸರಿ ಇದು ಜನಾಂದೋಲನವಾಗಿ ಪರಿವರ್ತನೆ ಆಯಿತು ಅಂತಂದರೆ 3 ವರ್ಷ ಅಲ್ಲ, 3 ದಿನ ಕೂಡ ಇರೋಕ್ಕಲ್ಲ. ಬಾಂಗ್ಲಾದೇಶದಲ್ಲೇ ಜನ ಸ್ಫೋಟ ಆಕ್ರೋಶಕ್ಕೆ ಸರ್ಕಾರನೇ ಉರುಳೋಯ್ತು. ಇನ್ನು ಇದ್ಯಾವ ಲೆಕ್ಕ ಇರ್ತದೆ? ಅದು ಬಹುಶಃ ಇವರಿಗೆ ಅಂತಿಮ ಕಾಲ ಬಂದಿದೆ ಅಂತಕ್ಕಂಥ ಮಾತಾ ನೀವು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್ಕಾರ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ಸುತ್ತಾ? ಮಧ್ಯಂತರ ಚುನಾವಣೆ ಬರ್ತದೋ, ಸರ್ಕಾರ ಓಡೋಗ್ತದೋ ಗೊತ್ತಿಲ್ಲ. ಬಟ್ ಇದು ವಿಪರೀತ ಅಂತೂ ಆಗಿದೆ. ಜನಗಳ ಅಸಹನೆ ಕುದೀತಾ ಇದೆ. ಆ ಸ್ಫೋಟ ಯಾವತ್ತಾಗ್ತದೆ ಗೊತ್ತಿಲ್ಲ. ಭ್ರಷ್ಟಾಚಾರ ಏನನ್ಸುತ್ತೆ ಸರ್? ಭ್ರಷ್ಟಾಚಾರ ಅಂತಕ್ಕಂಥದ್ದು ಮಿತಿ ಮೀರೈತೆ. ಯಾವ್ದು ಒಳ್ಳೇದು ಮಾಡೋರು ಹೇಳ್ರಿ? ಎಲ್ಲ ಕೆಟ್ಟತನದಲ್ಲೇ ನಡೀತಾ ಇರಬೇಕಾದ್ರೆ ಜನ ನಿಧಾನವಾಗಿ ಆಕ್ರೋಶದ ಕಡೆ ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ಬರೀ 40% ಅಂತ ನಮ್ಮ ಮೇಲೆ ಏನು ಅಪಾದನೆ ಮಾಡಿ ಅಧಿಕಾರಕ್ಕೆ ಬಂದರು. ಇವರು 100 ಅಲ್ಲ, ಅದಕ್ಕಿಂತ ಜಾಸ್ತಿ ಮಾಡ್ತಾವ್ರೆ. ಅವರು ಕೆಲಸ ಮಾಡ್ತಾನೆ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ವಿಶ್ವನಾಥ್ ಇರುವಂತದ್ದು ಸರ್, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ. ನಾನು ಪ್ರತಿಭಟನೆ ಕರೆ ಕೊಟ್ಟ ಬೆನ್ನಲ್ಲೇನೆ ಕೂಡ ಇಂದು ಕೂಡ ಏನು ಇದು ಒಂಥರ ಬಂಡ ಸರ್ಕಾರ. ಇದು ನಿರಂತರವಾಗಿ 2 ವರ್ಷಗಳಿಂದ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಲನ್ನು 3 ಸಲ ಮಾಡಿದ್ರು. ಡೀಸೆಲ್ ಈಗಾಗಲೇ ಒಂದ್ಸರಿ ಜಾಸ್ತಿ ಮಾಡವ್ರೆ, ಡೀಸೆಲ್ ಪೆಟ್ರೋಲು. ನಾವು ಇದರ ಮಧ್ಯದಲ್ಲಿ ಮೊನ್ನೆ ರಾಜ್ಯಾಧ್ಯಕ್ಷರು ನಾವೆಲ್ಲ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಭಾಳ ಬಂಡತನದಲ್ಲಿ ಮತ್ತೆ 2 ರೂಪಾಯಿಗಿಂತಲೂ ಜಾಸ್ತಿ ಡೀಸೆಲ್ ಬೆಲೆಯನ್ನು ಏರಿಸಿರ್ತಕ್ಕಂಥದ್ದು. ಅಂದರೆ ಜನಕ್ಕೂ ಕೂಡ ಇವ್ರು ಎದುರ್ತಾ ಇಲ್ಲ,
ಯಾರಿಗೂ ಕೂಡ ಇವ್ರು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆ ಜನ ಖಂಡಿತವಾಗಿ ಕೂಡ ಅವರ ಒಂದು ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸಹನೆ ಮಿತಿಮೀರ್ತಾ ಇದೆ. ಯಾವ ರೀತಿ ಶಿಶುಪಾಲನೆಗೆ 100 ತಪ್ಪುಗಳನ್ನು ಮಾಡಿದಾಗ ಸಂಹಾರ ಆಯಿತೋ, ಈ ಥರ ಅನೇಕ ತಪ್ಪುಗಳನ್ನು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಜನನೇ ಸಂಹಾರ ಮಾಡ್ತಕ್ಕಂಥ ಕಾಲ ಬಂದಿದೆ. ಈಗ ಇನ್ನ 3 ವರ್ಷ ಅವ್ರ ಸರ್ಕಾರ ಇರುವಂತದ್ದು, ನೀವೇನೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ 3 ವರ್ಷ ಇರುತ್ತೆ. ಏನು ಇವಾಗ ಏನು ಯಾವಾಗ ಲಾಜಿಕ್ ಏನು ತಗೊಂಡು ಹೋಗ್ತೀವಿ? ಏನು ಹೇಳಿದೆ, ಸ್ಫೋಟ ಯಾವತ್ತಾಗ್ತದೆ ಗೊತ್ತಿಲ್ಲ. ಇವತ್ತು ನಾವು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಆದರೆ ಒಂದ್ಸರಿ ಇದು ಜನಆಂದೋಲನವಾಗಿ ಪರಿವರ್ತನೆ ಆಯಿತು ಅಂತಂದರೆ 3 ವರ್ಷ ಅಲ್ಲ, 3 ದಿನ ಕೂಡ ಇರೋಕ್ಕಾಗಲ್ಲ. ಬಾಂಗ್ಲಾದೇಶದಲ್ಲೇ ಜನಸ್ಫೋಟ ಆಕ್ರೋಶಕ್ಕೆ ಸರ್ಕಾರನೇ ಉರುಳೋಯ್ತು. ಇನ್ನು ಇದ್ಯಾವ ಲೆಕ್ಕ ಇರ್ತದೆ? ಅದು ಬಹುಶಃ ಇವರಿಗೆ ಅಂತಿಮ ಕಾಲ ಬಂದಿದೆ ಅಂತಕ್ಕಂಥ ಮಾತಾ ನೀವು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್ಕಾರ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ಸುತ್ತಾ? ಮಧ್ಯಂತರ ಚುನಾವಣೆ ಬರ್ತದೋ, ಸರ್ಕಾರ ಓಡೋಗ್ತದೋ ಗೊತ್ತಿಲ್ಲ. ಬಟ್ ಇದು ವಿಪರೀತ ಅಂತೂ ಆಗಿದೆ. ಜನಗಳ ಅಸಹನೆ ಕುದೀತಾ ಇದೆ. ಆ ಸ್ಫೋಟ ಯಾವತ್ತಾಗ್ತದೆ ಗೊತ್ತಿಲ್ಲ. ಭ್ರಷ್ಟಾಚಾರ ಏನನ್ಸುತ್ತೆ ಸರ್? ಭ್ರಷ್ಟಾಚಾರ ಅಂತಕ್ಕಂಥದ್ದು ಮಿತಿ ಮೀರೈತೆ. ಯಾವ್ದು ಒಳ್ಳೇದು ಮಾಡೋರು ಹೇಳ್ರಿ? ಎಲ್ಲ ಕೆಟ್ಟತನದಲ್ಲೇ ನಡೀತಾ ಇರಬೇಕಾದ್ರೆ ಜನ ನಿಧಾನವಾಗಿ ಆಕ್ರೋಶದ ಕಡೆ ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ಬರೀ 40% ಅಂತ ನಮ್ಮ ಮೇಲೆ ಏನು ಅಪಾದನೆ ಮಾಡಿ ಅಧಿಕಾರಕ್ಕೆ ಬಂದರು. ಇವರು 100 ಅಲ್ಲ, ಅದಕ್ಕಿಂತ ಜಾಸ್ತಿ ಮಾಡ್ತಾವ್ರೆ. ಅವರು ಕೆಲಸ ಮಾಡ್ದಾನೆ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ. ವಿಶ್ವನಾಥ್ ಇರುವಂತದ್ದು ಸರ್, ಬೆಲೆ ಏರಿಕೆ ವಿರುದ್ಧ ಪ್ರತಿಭಟನೆ. ನಾನು ಪ್ರತಿಭಟನೆ ಕರೆ ಕೊಟ್ಟ ಬೆನ್ನಲ್ಲೇನೆ ಕೂಡ ಇಂದು ಕೂಡ ಏನು ಇದು ಒಂಥರ ಬಂಡ ಸರ್ಕಾರ. ಇದು ನಿರಂತರವಾಗಿ 2 ವರ್ಷಗಳಿಂದ ಒಂದಲ್ಲ ಒಂದು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಹಾಲನ್ನು 3 ಸಲ ಮಾಡಿದ್ರು. ಡೀಸೆಲ್ ಈಗಾಗಲೇ ಒಂದ್ಸರಿ ಜಾಸ್ತಿ ಮಾಡವ್ರೆ, ಡೀಸೆಲ್ ಪೆಟ್ರೋಲು. ನಾವು ಇದರ ಮಧ್ಯದಲ್ಲಿ ಮೊನ್ನೆ ರಾಜ್ಯಾಧ್ಯಕ್ಷರು ನಾವೆಲ್ಲ ಶಾಸಕರು ಪತ್ರಿಕಾಗೋಷ್ಠಿಯನ್ನು ಮಾಡಿ ಬೆಲೆ ಏರಿಕೆ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ಭಾಳ ಬಂಡತನದಲ್ಲಿ ಮತ್ತೆ 2 ರೂಪಾಯಿಗಿಂತಲೂ ಜಾಸ್ತಿ ಡೀಸೆಲ್ ಬೆಲೆಯನ್ನು ಏರಿಸಿರ್ತಕ್ಕಂಥದ್ದು. ಅಂದರೆ ಜನಕ್ಕೂ ಕೂಡ ಇವ್ರು ಹೆದರ್ತಾ ಇಲ್ಲ, ಯಾರಿಗೂ ಕೂಡ ಇವ್ರು ಕೇರ್ ಮಾಡ್ತಾ ಇಲ್ಲ. ಇದಕ್ಕೆ ಜನ ಖಂಡಿತವಾಗಿ ಕೂಡ ಅವರ ಒಂದು ಸಹನೆಯನ್ನು ಪರೀಕ್ಷೆ ಮಾಡ್ತಾ ಇದ್ದಾರೆ. ಸಹನೆ ಮಿತಿಮೀರ್ತಾ ಇದೆ. ಯಾವ ರೀತಿ ಶಿಶುಪಾಲನೆಗೆ 100 ತಪ್ಪುಗಳನ್ನು ಮಾಡಿದಾಗ ಸಂಹಾರ ಆಯಿತೋ, ಈ ಥರ ಅನೇಕ ತಪ್ಪುಗಳನ್ನು ಬೆಲೆ ಏರಿಕೆಯನ್ನು ಮಾಡ್ತಾ ಇದ್ದಾರೆ. ಇವ್ರಿಗೆ ಜನನೇ ಸಂಹಾರ ಮಾಡ್ತಕ್ಕಂಥ ಕಾಲ ಬಂದಿದೆ. ಈಗ ಇನ್ನ 3 ವರ್ಷ ಅವ್ರ ಸರ್ಕಾರ ಇರುವಂತದ್ದು, ನೀವೇನೇ ಹೋರಾಟ ಮಾಡಿದ್ರು ಕೂಡ ಸರ್ಕಾರ 3 ವರ್ಷ ಇರುತ್ತೆ. ಏನು ಇವಾಗ ಏನು ಯಾವಾಗ ಲಾಜಿಕ್ ಏನು ತಗೊಂಡು ಹೋಗ್ತೀವಿ? ಏನು ಹೇಳಿದೆ, ಸ್ಫೋಟ ಯಾವತ್ತಾಗ್ತದೆ ಗೊತ್ತಿಲ್ಲ. ಇವತ್ತು ನಾವು ವಿರೋಧ ಪಕ್ಷವಾಗಿ ನಾವು ಹೋರಾಟವನ್ನು ಮಾಡ್ತಾ ಇದ್ವಿ. ಆದರೆ ಒಂದ್ಸರಿ ಇದು ಜನಆಂದೋಲನವಾಗಿ ಪರಿವರ್ತನೆ ಆಯಿತು ಅಂತಂದರೆ 3 ವರ್ಷ ಅಲ್ಲ, 3 ದಿನ ಕೂಡ ಇರೋಕ್ಕಾಗಲ್ಲ. ಬಾಂಗ್ಲಾದೇಶದಲ್ಲೇ ಜನಸ್ಫೋಟ ಆಕ್ರೋಶಕ್ಕೆ ಸರ್ಕಾರನೇ ಉರುಳೋಯ್ತು. ಇನ್ನು ಇದ್ಯಾವ ಲೆಕ್ಕ ಇರ್ತದೆ? ಅದು ಬಹುಶಃ ಇವರಿಗೆ ಅಂತಿಮ ಕಾಲ ಬಂದಿದೆ ಅಂತಕ್ಕಂಥ ಮಾತಾ ನೀವು ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಸರ್ಕಾರ ಕೂಡ ಮಧ್ಯಂತರ ಚುನಾವಣೆ ಬರ್ಬೋದು ಅನ್ಸುತ್ತಾ? ಮಧ್ಯಂತರ ಚುನಾವಣೆ ಬರ್ತದೋ, ಸರ್ಕಾರ ಓಡೋಗ್ತದೋ ಗೊತ್ತಿಲ್ಲ. ಬಟ್ ಇದು ವಿಪರೀತ ಅಂತೂ ಆಗಿದೆ. ಜನಗಳ ಅಸಹನೆ ಕುದೀತಾ ಇದೆ. ಆ ಸ್ಫೋಟ ಯಾವತ್ತಾಗ್ತದೆ ಗೊತ್ತಿಲ್ಲ. ಭ್ರಷ್ಟಾಚಾರ ಏನನ್ಸುತ್ತೆ ಸರ್? ಭ್ರಷ್ಟಾಚಾರ ಅಂತಕ್ಕಂಥದ್ದು ಮಿತಿ ಮೀರೈತೆ. ಯಾವ್ದು ಒಳ್ಳೇದು ಮಾಡೋರು ಹೇಳ್ರಿ? ಎಲ್ಲ ಕೆಟ್ಟತನದಲ್ಲೇ ನಡೀತಾ ಇರಬೇಕಾದ್ರೆ ಜನ ನಿಧಾನವಾಗಿ ಆಕ್ರೋಶದ ಕಡೆ ಹೋಗ್ತಾ ಇದ್ದಾರೆ. ಭ್ರಷ್ಟಾಚಾರ ಮಿತಿ ಮೀರಿದೆ. ಬರೀ 40% ಅಂತ ನಮ್ಮ ಮೇಲೆ ಏನು ಅಪಾದನೆ ಮಾಡಿ ಅಧಿಕಾರಕ್ಕೆ ಬಂದರು. ಇವರು 100 ಅಲ್ಲ, ಅದಕ್ಕಿಂತ ಜಾಸ್ತಿ ಮಾಡ್ತಾವ್ರೆ. ಅವರು ಕೆಲಸ ಮಾಡ್ದಾನೆ ಲೂಟಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾವ್ರೆ.